ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಶೇಷ ವಿಷಯ ಶ್ರೀ ಲಕ್ಷ್ಮೀ ನರಸಿಂಹ ನಖ ಮಂತ್ರ. ನೋಡಿ, ಶ್ರೀ ಲಕ್ಷ್ಮೀ ನರಸಿಂಹ ನಖ ಮಂತ್ರ ಯಾಕೆ ನಾವು ಪಠಿಸ್ಬೇಕು? ನೋಡಿ, ದಿನಕ್ಕೆ ಒಂದು ಸಲ ಕೇಳಿದ್ರೆ ಸಾಕು. ಒಂದೇ ಸಲ ಕೇಳಿ, ಬೆಳಿಗ್ಗೆ ಎದ್ದ ಕೂಡಲೇ, ಸ್ನಾನ ಆದ ಕೂಡಲೇ. ನೋಡಿ, ಎಲ್ಲರೂ ಸಾಕಷ್ಟು ಮಂತ್ರಗಳನ್ನು ಜಪ ಮಾಡ್ತೀರ. ಅಲ್ಲಿ ಎರಡು ವಿಷಯಗಳನ್ನ ಇಂಪಾರ್ಟೆಂಟ್ ಆಗಿ ಪಾಲಿಸ್ಬೇಕಾಗ್ತದೆ. ಒಂದು ಒಂದು ಮಣಿ ಮೇಲೆ ಕೂತ್ಕೊಂಡಿರ್ರಿ ಅಥವಾ ಚಾಪೆ ಮೇಲೆ ಕೂತ್ಕೊಂಡಿರ್ರಿ. ಅಂದ್ರೆ ಗ್ರೌಂಡ್ ಆಗಿರಬಾರ್ದು, ನೆಲಕ್ಕೆ ನೀವು ತಾಕಿರಬಾರ್ದು. ಒಂದು ಮಣಿ ಮೇಲೆ ಕೂತ್ಕೊಳ್ಳಿ ಅಥವಾ ಚಾಪೆ ಮೇಲೆ ಕೂತ್ಕೊಳ್ಳಿ. ಹುಲ್ಕಡ್ಡಿ ಚಾಪೆ ಹಳೆವು ಬರ್ತಾ ಇದ್ವಲ್ಲ, ಅದರಲ್ಲಿ ಧ್ಯಾನ ಮಾಡುವ ಮುನ್ನ ಮತ್ತೊಂದು ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಹೇಳ್ತೇನೆ. ಇದೆ ಶ್ರೀ ಲಕ್ಷ್ಮೀ ನರಸಿಂಹ ನಖ ಮಂತ್ರ. ಈ ಮಂತ್ರವನ್ನ ಕೇಳಬಹುದು, ಕೇಳಲೇಬೇಕು. ಈ ಮಂತ್ರವನ್ನು ಎಲ್ಲಾ ಮಂತ್ರಗಳಿಗಿಂತ ಮುಂಚೆ ಫಸ್ಟ್ ಕೇಳ್ಬಿಡಿ. ಕೇಳಿಬಿಟ್ರೆ ನೆಕ್ಸ್ಟ್ ಏನೇನ್ ಧ್ಯಾನ ಮಾಡ್ತೀರಲ್ಲ, ನೋಡಿ, ಸಾಕಷ್ಟು ಜನ ವಿಷ್ಣು ಸಹಸ್ರ ಮಾಡಿ ಧ್ಯಾನ ಮಾಡ್ತಿದ್ದೀರಾ, ಹನುಮಾನ್ ಚಾಲೀಸ ಮಾಡ್ತಾ ಇದ್ದೀರಾ, ಅದರಲ್ಲೂ ಈ ಮಾಟ ಮಂತ್ರ ನಿವಾರಣೆ ಏನೇನ್ ಧ್ಯಾನ ಮಾಡ್ತಾ ಇದ್ದೀರಾ. ನಾನೇ ಸಾಕಷ್ಟು ವಿಡಿಯೋಗಳ ಬಿಟ್ಟುಬಿಟ್ಟಿದ್ದೇನೆ ಮಾಟ ಮಂತ್ರ ವಿರುದ್ಧ ಹೇಗೆ ಹೋರಾಡೋದು ಅಂತ. ಯಾರು ಮಾಟ ಮಂತ್ರ ನಿವಾರಣೆಗೆ ನಾನು ನೋಡಿದ್ದೇನೆ. ಖಡ್ಗಮಾಲ ಓದ್ತಾ ಇದ್ದೀರಾ, ಹನುಮಾನ್ ಚಾಲೀಸ್ ಓದ್ತಾ ಇದ್ದೀರಾ, ರಾಮ ಮಂತ್ರ ಪಠನೆ ಮಾಡ್ತಾ ಇದ್ದೀರಾ. ನಮ್ಮ ಚಾನಲ್ ಅಲ್ಲಿ ಸಾಕಷ್ಟು ಮಂತ್ರಗಳನ್ನು ಬಿಟ್ಟಿದ್ದೇವೆ ಅದಕ್ಕಾಗಿ ವಿರುದ್ಧವಾಗಿ ಹೋರಾಡ್ಲಿಕ್ಕೆ. ಅದೆಲ್ಲವನ್ನು ಧ್ಯಾನ ಮಾಡುವ ಮುನ್ನ ಶ್ರೀ ಲಕ್ಷ್ಮೀ ನರಸಿಂಹ ನಖ ಮಂತ್ರವನ್ನ ಕೇಳಬೇಕು, ಕೇಳಲೇಬೇಕು. ಯಾಕಪ್ಪ ಅಂತಂದ್ರೆ, ಈ ಲಕ್ಷ್ಮೀ ನರಸಿಂಹ ಮಂತ್ರವನ್ನು ನಖ ಮಂತ್ರವನ್ನು ಫಸ್ಟ್ ಕೇಳಿಬಿಟ್ರೆ ನಿಮ್ಮ ಸುತ್ತ ಒಂದು ಆವರಣ ಕ್ರಿಯೇಟ್ ಆಗ್ತದೆ, ಒಂದು ಬೌಂಡರಿ ಕ್ರಿಯೇಟ್ ಆಗ್ತದೆ, ಒಂದು ಲೇಯರ್, ಭಗವಂತನ ಅನುಗ್ರಹದ ಲೇಯರ್, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಅನುಗ್ರಹದ ಒಂದು ಆವರಣ ಕ್ರಿಯೇಟ್ ಆಗ್ಬಿಡುತ್ತೆ. ಆ ಆವರಣದ ಒಳಗಡೆ ನೀವಿರ್ತೀರಾ. ಆ ನಂತರ ಏನು ಧ್ಯಾನ ಮಾಡ್ತೀರಲ್ಲ, ಅದೆಲ್ಲಾ ಧ್ಯಾನದ ಫಲ ನಿಮ್ಮಲ್ಲೇ ಉಳ್ಕೊಳ್ಳುತ್ತೆ. ನೋಡಿ, ಟ್ರೈ ಮಾಡಿ ನೋಡಿ. ದಿನಕ್ಕೆ ಒಮ್ಮೆಯಾದ್ರೂ, ಒಮ್ಮೆನೆ ಸಾಕು. ಏನ್ ಸಾಕಷ್ಟು ಸಲ ಈ ಮಂತ್ರವನ್ನು 108 ಸಲ ಮಾಡ್ಬೇಕಾ ಅಥವಾ 21 ಸಲ 11 ಸಲ ಮಾಡ್ಬೇಕಾ? ಏನಿಲ್ಲ, ಒಂದು ಸಲ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಯಾವುದೇ ಮಂತ್ರ ಧ್ಯಾನ ಮಾಡೋದಿದ್ರು ನಿಮ್ ಗುರುಗಳು ಹೇಳ್ಕೊಟ್ಟಿರೋ ಮಂತ್ರವನ್ನ ಧ್ಯಾನ ಮಾಡಿ. ಅದಕ್ಕಿಂತ ಮುಂಚೆ ಈ ಮಂತ್ರವನ್ನ ಕವಚದ ರೀತಿ ನಮ್ಮ ಸುತ್ತ ಒಂದು ಪ್ರೊಟೆಕ್ಷನ್ ಲೇಯರ್ ಇರುತ್ತೆ, ಒಂದು ಪ್ರೊಟೆಕ್ಷನ್ ಬೌಂಡ್ರಿ ಇರುತ್ತೆ. ಆ ಬೌಂಡ್ರಿ ಒಳಗೆ ನೀವಿರ್ತೀರಾ. ಆ ಮಂತ್ರ ನೆಕ್ಸ್ಟ್ ಏನ್ ಮಂತ್ರದ ಧ್ಯಾನ ಮಾಡ್ತೀರಾ, ಉದಾಹರಣೆ ವಿಷ್ಣು ಸಹಸ್ರವನ್ನು ಮಾಡಿದ್ರೆ ಆ ಸಂಪೂರ್ಣ ಮಂತ್ರದ ಸಂಪೂರ್ಣ ಶಕ್ತಿ ನಿಮ್ಮೊಳಗೆ ಉಳಿದುಕೊಳ್ಳುತ್ತದೆ. ಆ ಕಡೆ ಆ ಚಾರ್ಜ್ ಏನು ಶಕ್ತಿ ಇರುತ್ತೆ ಹೋಗಲ್ಲ, ಪವರ್, ಸಂಪೂರ್ಣ ಪವರ್ ನಿಮಗೆ ಸಿಗ್ತದೆ. ಇದು ನಿಮಗೆ ಅನುಭವಕ್ಕೂ ಕೂಡ ಬರ್ತದೆ. ಬೇಕಾದ್ರೆ ನೀವು ಕಾಮೆಂಟ್ ಮಾಡಿ ಕೆಳಗಡೆ, ಅಥವಾ ನೀವು ನಮಗೆ ಫೋನ್ ಮಾಡಿ ತಿಳಿಸಿ ಹೇಗನ್ಸುತ್ತೆ ಅಂತ. ನಾನಂತೂ ನನ್ನ ಏನು ಕ್ಲೈಂಟ್ಸ್ ಫೋನ್ ಮಾಡಿದ್ದಾರೆ, ಸಾಕಷ್ಟು ಜನ ಕೇಳಿದ್ದೇನೆ. ನಿಮ್ಮ ಸುತ್ತ ನೀವು ಏನು ಅಕಸ್ಮಾತ್ ಇಲ್ಲ ಗುರುಗಳೇ, ನಾವು ಅದೇ ಧ್ಯಾನ ಮಾಡ್ತಾ ಇಲ್ಲ, ನಾವು ಟೈಮ್ ಇಲ್ಲ ಅಂದ್ರೆ ಬೆಳಿಗ್ಗೆ ಒಂದ್ಸಲ ಕೇಳಿ ಹೋಗ್ಬಿಡಿ. ನಿಮ್ಮ ಒಂದು ಏನ್ ದಿನನಿತ್ಯದ ಕೆಲಸಗಳಲ್ಲಿ ಭಗವಂತನ ಅನುಗ್ರಹ ಆಶೀರ್ವಾದ ನಿಮಗಿರ್ತದೆ. ಶ್ರೀ ಲಕ್ಷ್ಮೀ ನರಸಿಂಹ ನಖ ಮಂತ್ರ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ನೀವು ಕೇಳಬಹುದು. ಅದರಲ್ಲೂ ಕೂಡ ಮಾಟ ಮಂತ್ರಕ್ಕೆ ನೋಡಿ ಯಾವ ರೀತಿ ಆಂಜನೇಯ ಸ್ವಾಮಿ ಮಾಟ ಮಂತ್ರವನ್ನು ಓಡಿಸ್ತಾನೆ, ಯಾವ ರೀತಿಯಲ್ಲಿ ಈ ನೋಡಿ ಮನ್ಯು ಸೂಕ್ತ ಹೋಮ ಮಾಡಿಸಿದ್ರೆ ಮಾಟ ಮಂತ್ರ ಹೋಗುತ್ತೆ. ಅಲ್ಲಿ ಮನ್ಯು ಸೂಕ್ತ ಮಂತ್ರವನ್ನು ಏನು ಹೋಮ ಮಾಡಿಸ್ತೀವಲ್ಲ, ಅಲ್ಲಿ ಪೂಜೆ ಮಾಡದೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ವಿಷ್ಣುವಿನ ಮಹಾ ಉಗ್ರ ರೂಪ. ನೋಡಿ, ಉಗ್ರ ರೂಪದಲ್ಲಿ ಭಜಿಸಿದಾಗ ಈ ಮಾಟ ಮಂತ್ರ ಶಕ್ತಿಗಳಿಗೆ ಹೆದರಿಕೆ ಆಗ್ತದೆ, ಅವು ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಹೇಳ್ತೀನಿ, ಯಾವುದೇ ಮಂತ್ರವನ್ನು ಧ್ಯಾನ ಮಾಡೋಕ್ಕಿಂತ ಮುಂಚೆ ಕವಚ ಮಂತ್ರಗಳು ಸಿಗ್ತಾವಲ್ಲ, ಈಗ ಆಂಜನೇಯ ಕವಚ ಆಗ್ಬೋದು, ಚೌಡಿ ಕವಚ ಆಗ್ಬೋದು. ನೋಡಿ, ಈ ಶ್ರೀ ಲಕ್ಷ್ಮೀ ನರಸಿಂಹ ನಖ ಮಂತ್ರ ಕೂಡ ಕವಚವಿದ್ದಂತೆ. ಈ ಮಂತ್ರವನ್ನ ಕೇಳಿ ನೀವು ನೆಕ್ಸ್ಟ್ ಧ್ಯಾನ ಮಾಡಿದ್ರೆ ನಿಮಗೆ ಸಂಪೂರ್ಣ ಪ್ರೊಟೆಕ್ಷನ್ ಇರುತ್ತದೆ.
ಮಾಟ ಮಂತ್ರಗಳು ವಿರುದ್ಧ ಹೋರಾಡ್ಲಿಕ್ಕೆ ನಿಮಗೆ ಸಂಪೂರ್ಣ ಶಕ್ತಿ ಬಂದಿರುತ್ತದೆ. ನಾನು ಮನ್ಯು ಸೂಕ್ತ ಹೋಮದ ಬಗ್ಗೆನೂ ವಿಡಿಯೋ ಬಿಟ್ಟಿದ್ದೇನೆ. ಸುದರ್ಶನ ಹೋಮ ಕೂಡ ಮಾಟ ಮಂತ್ರ ನಿವಾರಣೆಗೆ, ಶತ್ರುನಾಶಕ್ಕಾಗಿ ಇರ್ತದೆ. ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ ನಿಮಗೆ. ಈ ಮೊದಲು ಈ ಶ್ರೀ ಲಕ್ಷ್ಮೀ ನರಸಿಂಹನಕ ಮಂತ್ರವನ್ನ ಮತ್ತೆ ಮತ್ತೆ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ. ದಿನಕ್ಕೊಮ್ಮೆಯಾದರೂ ಕೇಳಿ. ವೀಕ್ಷಕರೇ, ನನಗಂತೂ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನೆಲ್ನ ನಂಬರ್ಗೆ ಸಾಕಷ್ಟು ಜನರಿಗೆ ಮಾಟ ಮಂತ್ರ ಆಗಿದೆ, ವಾಮಾಚಾರ ಪ್ರಯೋಗ ಆಗಿದೆ. ಇನ್ನು ಕೆಲವರು ದೈವ ಅಪಚಾರಗಳು ನಡೆದಿದ್ದಾವೆ. ಇನ್ನು ಕೆಲವರಿಗೆ ಏನು ಪಿತೃದೋಷಗಳಿದ್ದಾವೆ. ಎಲ್ಲರಿಗೂ ಕೂಡ ಪರಿಹಾರ ತಿಳಿಸಿದ್ದೇವೆ. ಅದರಲ್ಲೂ ವಾಮಾಚಾರ ಆತ್ಮಗಳ ಪ್ರಯೋಗ ಆದವರಿಗಂತೂ ಸಾಕಷ್ಟು ರಿಲ್ಯಾಕ್ಸ್ ಮಾಡಿದ್ದೇವೆ. ಅವ್ರ ತೊಂದರೆಯಿಂದ ಹೊರಗೆ ಬಂದಿದ್ದಾರೆ. ಅವ್ರು ನನಗೆ ಹೇಳಿದ್ದಾರೆ ಕೂಡ, ಈಗ ನೆಮ್ಮದಿಯಾಗಿದ್ದಾರೆ. ಎಲ್ಲಾ ಕೆಲಸ ಕಾರ್ಯಗಳು ಸರಾಗವಾಗಿ ಸಾಗ್ತಾ ಇದ್ದಾವೆ. ನೀವು ಕೂಡ ಕರೆ ಮಾಡಬಹುದು, ಸಲಹೆ ನೀಡ್ತೇವೆ. ಶುಭವಾಗಲಿ.